ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ರೆಸಿಪಿ ಹೇಳ್ತೀನಿ. ಅದು ಏನಪ್ಪ ಅಂತಂದರೆ ಹೀರೆಕಾಯಲ್ಲಿ ಮಸ್ಕಾಯಿ ಹೆಂಗೆ ಮಾಡೋದು ಅಂತ ತೋರಿಸೋದು. ಅದನ್ನು ಇವತ್ತು ನಾನು ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಫಸ್ಟು ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಲೋಟ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಇದು ಬೇಳೆ ನೋಡಿ, ಒಂದು ಅರ್ಧ ಮುಕ್ಕಾಲ್ನಷ್ಟು ತೊಗರಿ ಬೇಳೆ ನೆನೆಸ್ಕೊಂಡು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಹಾಕ್ತೀನಿ, ನೀರಲ್ಲಿ ಹಾಕ್ತೀನಿ. ಒಂದು ಸ್ವಲ್ಪ ನೆನೆಸಿಟ್ಕೊಂಡ್ರೆ ನಿಮಗೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಒಂದು 15 ನಿಮಿಷ ನೀವು ಬೇಳೆನ ನೆನೆಸಿಟ್ಕೊಳ್ಳಿ. ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬೇಳೆ ನೆಂದಾಗ ಏನಾಗುತ್ತೆ ಅಂತಂದರೆ ಬೇಗ ಬೇಯುತ್ತೆ. ಇವಾಗ ಬೇಳೆ ಹಾಕ್ಕೊಂಡಿದ್ದೀನಲ್ಲ, ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊತೀನಿ. ಅರಿಶಿನ ಮತ್ತು ಜೀರಿಗೆ ಒಂದು ಸ್ಪೂನ್ ಹಾಕ್ಕೊತೀನಿ. ಜೀರಿಗೆ ನೀವು ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡ್ರೂ ಟೇಸ್ಟ್ ಆಗಿರುತ್ತೆ. ಇನ್ನೂ ಒಂದು ಅರ್ಧ ಸ್ಪೂನು ಹೆಚ್ಚಾಗಿ ಹಾಕ್ಕೊಳ್ಳಿ, ಪರವಾಗಿಲ್ಲ. ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡೆ. ಆಮೇಲೆ ನಾನಿಲ್ಲಿ ಒಂದು 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮತ್ತು ಬೆಳ್ಳುಳ್ಳಿ ಅಷ್ಟೇ ಒಂದು 7-8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದು ಹಾಕ್ತೀನಿ. ಆಮೇಲೆ ಒಂದು ದೊಡ್ಡದೊಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು. ಮತ್ತು 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ಳೋಣ. ಮತ್ತು ಇಷ್ಟಾದಮೇಲೆ ಇದಕ್ಕೆ 1 ಸ್ಪೂನ್ ನಾನು ಧನಿಯಾ ಪುಡಿ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ಸ್ವಲ್ಪ, ಏಕೆಂದರೆ ಜಾಸ್ತಿ ಬೇಡ. ಏಕೆಂತಂದರೆ ಎಲ್ಲ ಸಿಹಿ ಆಗ್ಬಿಡುತ್ತೆ. ಕೊಬ್ಬರಿನೂ ಸ್ವೀಟ್ ಇರುತ್ತೆ, ಟೊಮೊಟೊನೂ ಸ್ವೀಟ್ ಇರುತ್ತೆ, ಮತ್ತು ಹೀರೆಕಾಯಿ ಕೂಡ ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ತುರಿದಿರೋ ಕಾಯಿನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಹೀರೆಕಾಯಿ ನೋಡಿ, ಇದು ಒಂದೇ ಒಂದು ಹೀರೆಕಾಯಿ, ದೊಡ್ಡದೊಂದು ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದಿಷ್ಟು ಹೋಳಾಗಿದೆ. ಇದನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಕುಕ್ಕರ್ ಒಳಗೆ. ಹೀರೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ಸೇರಿಸ್ಕೋಬೋದು ಉಪ್ಪನ್ನ. ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ. ನೀರು 1 ಲೋಟ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಇನ್ನು ಸ್ವಲ್ಪ, ಇಷ್ಟು ಸಾಕು, 1 ಲೋಟ ನೀರು ಸಾಕು. ಇಷ್ಟು ಇವಾಗ ಬೇಯುತ್ತೆ. ಇದನ್ನ ಈಗ ಮುಚ್ಚಿಟ್ಕೊಳ್ಳೋಣ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಒಂದು 3 ವಿಸಲ್ಲು ಕೂಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ನೋಡಿ ಚೆನ್ನಾಗಿ ಬೆಂದೋಗಿದೆ. ಹೀರೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ನೋಡಿ ಇದು ಚೆನ್ನಾಗಿ ಬೆಂದೋಗಿದೆ. ಇವಾಗ ಇದನ್ನ ಸೌಟಲ್ಲಿ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳೋಣ. ಸೌಟಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಮಸಿಯ ಕಡ್ಡಿ ಇರುತ್ತಲ್ಲ ಅದರಲ್ಲಾದ್ರೂ ಚೆನ್ನಾಗಿ ನುಣ್ಣಗೆ ಮಾಡ್ಕೋಬೇಕು. ಇದನ್ನು ಎಲ್ಲ ಮಿಕ್ಸ್ ಆಗಬೇಕಲ್ವಾ, ಟೊಮೊಟೊ, ಹೀರೆಕಾಯಿ, ಮೆಣಸಿನ್ಕಾಯಿ ಎಲ್ಲ ನಾವೇನೇನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ನುಣ್ಣಗೆ ಆಗಬೇಕಲ್ವಾ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಸೌಟಲ್ಲಿ ಈ ಥರ ಆಡಿಸ್ಕೋಬೇಕು. ಚೆನ್ನಾಗಿ ಆಡಿಸಿದ್ರೆ ಆವಾಗ ಚೆನ್ನಾಗಿ ಗಟ್ಟಿ ಬರುತ್ತೆ. ನೋಡಿ ಇವಾಗ ನುಣ್ಣಗಾಗಿದೆ. ಈ ಥರ ಸೌಟಲ್ಲಿ ಎಲ್ಲ ನುಣ್ಣಗೆ ಮಾಡ್ಕೊಂಡಿದ್ದೀವಲ್ಲ. ನಿಮಗೆ ಗಟ್ಟಿ ಬೇಕು ಅಂತಂದರೆ ಮುದ್ದೆಗೋ ಅಥವಾ ಚಪಾತಿಗೋ ಬೇರೆ ಯಾವುದಕ್ಕನ್ನ ನಿಮ್ಗೆ ಬೇಕು ಅಂತಂದರೆ ಈ ಥರ ಗಟ್ಟಿಯಾಗೆ ಮಾಡ್ಕೊಳ್ಳಿ. ಇಲ್ಲ ಬರೀ ಅನ್ನಕ್ಕೆ ಮಾತ್ರ ಅಂತಂದರೆ ಬೇಕಾದರೆ ನೀರು ಸೇರಿಸ್ಕೋಬೋದು. ನಾನು ಇವಾಗ ನಾವು ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೋಸ್ಕರ ನಾವು ಅನ್ನವನ್ನು ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು, ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಇವಾಗ ಒಂದು ಕುದಿ ಬರಲಿ, ಇದು ಚೆನ್ನಾಗಿ ಕುದಿಲಿ. ಕುದ್ಮೇಲೆ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಈಗ ಅದು ಹುಳಿ ಕುದ್ದಿದೆ. ಇವಾಗ ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ.
ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಿಂಗು ಹಾಕೊಳ್ಳೋಣ. ಹಿಂಗು ನೀವೇನೇ ಒಂದು ಸಾರು ಮಾಡಲಿ, ಒಂದು ಹುಳಿ ಮಾಡಲಿ, ಇಲ್ಲ ಈ ಥರ ಏನಾದರೂ ಮಸ್ಕಾಯಿ, ಹೀರೆಕಾಯಿ ಮಸ್ಕಾಯಿ ಆಗ್ಬೋದು, ಸೊಪ್ಪಿಂದ ಆಗ್ಬೋದು, ಯಾವುದೇ ಒಂದು ನೀವು ಒಂದು ಹುಳಿ ಸಾರು ಗೊಜ್ಜು ಬೇರೆ ಏನೇ ಮಾಡಿ ಅದಕ್ಕೆ ಸ್ವಲ್ಪ ಹಿಂಗು ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ. ಈಗ ಸ್ವಲ್ಪ ಹಿಂಗು ಹಾಕಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಇವಾಗ ಸಾಸಿವೆ ಹಾಕ್ಕೊಂತೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಸಾಸಿವೆ ಆಗಿದೆ ನೋಡಿ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಆಗಿದೆ. ಇದನ್ನ ಇವಾಗ ಇದಕ್ಕೆ ಸೇರಿಸೋಣ. ನೋಡಿ ಇವಾಗ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗಿದೆ. ನೀವು ಇವಾಗ ಇದಕ್ಕೆ ಅನ್ನನಾದ್ರೂ ನೋಡಿ ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು. ಅನ್ನಕ್ಕೂ ಆಗುತ್ತೆ, ಮುದ್ದೆ ಜೊತೆಗೂ ಆಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು. ನೋಡಿ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.